ಎಪಿಸೋಡ್ 159 ಎರಡನೇ ಮದುವೆಯಾಗೋ ಯೋಗ. ಪುಟಾಣಿನ ಓಡಿಸ್ಕೊಂಡು ಬಂದ ಶರತ್ ಸುಮತಿ ಅಮ್ಮನ ರೂಮ್ ಹತ್ರ ಬರ್ತಿದ್ದಂತೆ ಅವ್ರ ಅಜ್ಜಿ ಜೊತೆ ಮಾತಾಡ್ತಾ ಇದ್ರು. ಸುಮತಿ, ನಾನು ನನ್ನ ಮಗ ಮತ್ತು ಸೊಸೆ ಬದುಕು ಚೆನ್ನಾಗಿರಬೇಕು, ಅವ್ರ ಸಂಸಾರ ಸುಖವಾಗಿರಬೇಕು ಅಂತ ಎಷ್ಟೆಲ್ಲ ಕನಸು ಕಂಡು ದೇವ್ರುಗಳೆಲ್ಲ ಹರಕೆ ಕಟ್ಕೊಂಡೆ ಅತ್ತೆ. ಅವರಿಬ್ಬರ ದಾಂಪತ್ಯ ಜೀವನ ಸುಖವಾಗಿ ಸಾಗಬೇಕು ಅಂತ ತಾಯಿ ಲಲಿತಾ ಪರಮೇಶ್ವರಿ ದೇವರಿಗೆ ಹರಕೆಯೂ ಮುಡುಪು ಕಟ್ಟಿ ಮಾಂಗಲ್ಯ ಸಮರ್ಪಣೆ ಕೂಡ ಮಾಡಿದೆ. ಆದರೆ ಆ ಮುಡುಪಿನಲ್ಲಿ ಅದೇನು ದೋಷ ಕಂಡಿತೋ ಏನೋ ಅಂತ ಕಣ್ಣೀರು ಹಾಕ್ತಾ ಇದ್ರು. ಅಜ್ಜಿ: ಸುಮತಿ, ಈಗ ನೀನು ಕಣ್ಣೀರು ಹಾಕೋ ಬದಲು ಏನು ನಡೀತು ಅನ್ನೋದನ್ನು ಒಂದ್ಸಲ ಶರತ್ ಜೊತೆ ಮಾತಾಡಿ ಕೇಳಿ ನೋಡು ಅಂತ ಹೇಳ್ತಾ ಇದ್ದದ್ದು ಅವನ ಕಿವಿಗೆ ಬಿತ್ತು. ಅವ್ರು ಹೇಳಿದ ಲಲಿತಾ ಪರಮೇಶ್ವರಿಗೆ ಮುಡುಪು ಕೊಟ್ಟಿದ್ದು ಅದನ್ನು ನಿತ್ಯ ಕೈಯಲ್ಲಿ ಕೊಟ್ಟು ದೇವ್ರಿಗೆ ಸಲ್ಲಿಸು ಅಂತ ಹೇಳಿದ್ದು, ಆದರೆ ಆ ಮಾಂಗಲ್ಯನ ನಿತ್ಯ ರಾಹುಲ್ ಕೈಗೆ ಕೊಟ್ಟು ಶ್ರುತಿ ಕಟ್ಟು ಅಂತ ಹೇಳಿದ್ದು ಅವನಿಗೆ ನೆನಪಿಗೆ ಬಂತು. ತಕ್ಷಣ ರೂಮ್ ಒಳಗಡೆ ಹೋಗ್ತಾ, ಏನಾಯ್ತಮ್ಮ, ಯಾಕೆ ಅಳ್ತಾ ಇದೆಯಾ ಅಂದ. ಅಜ್ಜಿ: ನೀನೇ ಬಂದದ್ದು ಒಳ್ಳೇದಾಯ್ತು ಕಣಪ್ಪ. ನಾನು ಅವಾಗಿಂದ ಕೇಳ್ತಾ ಇದ್ದೀನಿ, ಸರಿಯಾಗಿ ಹೇಳ್ತಾ ಇಲ್ಲ. ಅದೇನೇನೋ ಹರಕೆ ಸರಿ ಹೋಗಿಲ್ಲ ಅಂತಿದ್ದಾಳೆ, ಅದೇನು ಕೇಳು. ಸುಮತಿ ಶರತ್ ಕೈ ಹಿಡಿದು ತಮ್ಮ ತಲೆ ಮೇಲೆ ಕೈ ಇಟ್ಟು, ನಿಜ ಹೇಳು, ನಿನ್ನ ನಿತ್ಯ ನಡುವೆ ಶಾಂತಿ ಮುಹೂರ್ತ ನಡೀತಾ? ನಿಮ್ಮ ಸಂಸಾರ ಶುರುವಾಗಿದೆಯಾ? ನೀವಿಬ್ಬರು ಗಂಡ ಹೆಂಡತಿ ಥರ ಇದ್ದೀರಾ ಅಂದರು. ಶರತ್ ಅವ್ರ ಮಾತು ಕೇಳಿ ತಲೆ ತಗ್ಸಿ, ಇಲ್ಲಮ್ಮ, ಅವತ್ತು ನಮ್ಮಿಬ್ಬರ ನಡುವೆ ಶಾಂತಿ ಮುಹೂರ್ತ ನಡೀಲಿಲ್ಲ. ಆದರೆ ನೀವು ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಸುಮತಿ: ನೋಡಿದ್ರ ಅತ್ತೆ, ನಾನು ಹೇಳಲಿಲ್ವಾ, ಖಂಡಿತ ಶಾಸ್ತ್ರಿಗಳು ಹೇಳಿದ್ದೆಲ್ಲ ನಿಜ ಆಗುತ್ತೆ. ಅಯ್ಯೋ, ನಾನು ಈಗೇನು ಮಾಡಲಿ ದೇವ್ರೇ ಅಂತ ತಲೆ ಚಚ್ಕೊಂಡ್ರು. ಶರತ್: ಅಮ್ಮ, ಇವಾಗಂಥದ್ದು ಏನಾಯ್ತಮ್ಮ ಅಂದ. ಸುಮತಿ: ಇನ್ನೇನಾಗಬೇಕು, ಅದು ಇವತ್ತು ನಾನು ನಿನ್ನ ಮತ್ತು ನಿತ್ಯ ಜಾತಕನ ದೇವಸ್ಥಾನದಲ್ಲಿ ಪೂರ್ಣಚಂದ್ರ ಶಾಸ್ತ್ರಿಗಳ ಹತ್ರ ತೋರಿಸ್ದೆ ಕಣೋ. ಅದಕ್ಕೆ ಅವ್ರು ಹೇಳಿದ್ದು ಅಂತ ಶುರು ಮಾಡ್ತಾ ರತ್ನಮಾಲಾರು ದಿವ್ಯ ಜಾತಕ ತೋರಿಸಿ ಅಲ್ಲಿಂದ ಹೊರಟ ಮೇಲೆ ಸುಮತಿ ಅಮ್ಮ ಕೂಡ, ಶಾಸ್ತ್ರಿಗಳೇ, ಇದು ನನ್ನ ಮಗ ಮತ್ತು ಸೊಸೆ ಜಾತಕ, ಇವರಿಬ್ಬರ ಜೀವನದಲ್ಲಿ ಬರೀ ಸಮಸ್ಯೆಗಳೇ ಎದುರಾಗ್ತಿದೆ, ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ಸ್ವಲ್ಪ ನೋಡಿ ಹೇಳಿ ಅಂತ ಅವ್ರ ಕೈಗೆ ಕೊಟ್ಟರು. ಅವ್ರು ಅದನ್ನು ನೋಡಿ ಶಾಕ್ ಆಗಿ, ಏನು ಹೇಳ್ತಾ ಇದ್ದೀರಾ ಅಮ್ಮ, ಈ 2 ಜಾತಕಕ್ಕೆ ಮದುವೆ ಆಗಿದೆಯಾ ಅಂದರು. ಸುಮತಿ: ಹೌದು ಶಾಸ್ತ್ರಿಗಳೇ, ಯಾಕೆ ಹೀಗೆ ಕೇಳ್ತಾ ಇದ್ದೀರಾ, ಏನಾದರೂ ಸಮಸ್ಯೆನಾ ಅಂದರು.